ಅಮಲ್ ಬೇಬಿ, ಇನ್ನು ಎಷ್ಟು ಹೊತ್ತು ಹೀಗೆ ನೋಡ್ತಿರ್ತೀಯ? ಜನ್ಮ ಪೂರ್ತಿ. ಇದಕ್ಕೇನ್ ಕಡಿಮೆ ಇಲ್ಲ. ಡೌರಾಜ, ಮೊದಲು ಕೆಳಗಡೆ ಇಳಿಸು. ಹೌದು, ಏನಿದು ಇಷ್ಟೊಂದು ಸರ್ಕಸ್ ಮಾಡಿ ಏಣಿ ಹತ್ತಿ ಮೇಲೆ ಏನು ಹುಡುಕ್ತಾ ಇದ್ದೆ? ಏನದು? ಏನಿಲ್ಲ ಅಮಲ್ ಬೇಬಿ. ಏನಿ ಮುಚ್ಚಿಡ್ತಾ ಇರೋದು? ತೋರ್ಸಿಲಿ. ಏನು ಇಲ್ಲ ಅಂತ ಹೇಳದ್ನಲ್ಲ ಅಮಲ್ ಬೇಬಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನ್ ನಿನ್ ಗಂಡ, ನಿನ್ ಕೈಯಲ್ಲಿ ಏನಿದೆ ಅಂತ ನಾನು ನೋಡ್ಬೇಕು. ತೋರ್ಸು. ಓಹೋ, ಗಂಡ ಅನ್ನೋ ಅಧಿಕಾರ ಚಲಾಯಿಸ್ತಿದ್ಯಾ? ಇವಕ್ಕೆಲ್ಲ ನಾವು ಬಗ್ಗಲ್ಲಮ್ಮ. ನಾವು ಬಿಡಲ್ಲಮ್ಮ. ಅದೇನ ತೋರ್ಸು. ಕುಡಿಲಿ ಕುಡಿಲಿ. ಸತ್ಯ 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 ಸತ್ಯ. ಸತ್ಯ, ಇದು ಇದು ನಿನ್ನ ಹತ್ರ ನಿನ್ಗೆ ಹೇಗೆ ಸಿಕ್ತು? ಎಲ್ಲೋ ಸಿಕ್ತು. ಯಾಕೆ? ಕರೆಕ್ಟಾಗಿ ಹೇಳು ಸತ್ಯ. ಇದು ನಾನು ದಿವ್ಯನ್ಗೆ ಅಂತ ಬರ್ದಿದ್ದ ಕವಿತೆ. ಮೊದಲನೇ ದಿನ ನಾನು ನಿಮ್ಮನೆಗೆ ಬಂದಾಗ ದಿವ್ಯನ್ ಜೊತೆ ಟೆರೆಸಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಇದನ್ನ ದಿವ್ಯನ್ ಕೈಲಿ ಕೊಟ್ಟಿದ್ದೆ. ಹಾರೋಗಿದ್ದ ಹಾಳೆ ನನಗೆ ಸಿಕ್ತು ಅಮಲ್ ಬೇಬಿ. ಆದ್ರೆ ಅದು ಅವಿತು ಕುಳಿತಿರುವ ಹುಣ್ಣಿಮೆ ಚಂದಿರ ಅವನಿಗೂ ನನ್ನವಳಂದವ ನೋಡಿ ಮತ್ಸರ. ಆದರೂ ಅವಳು ಹೇಗಿರಬಹುದೆಂದು ನೋಡುವ ಕಾತುರ. ಇಣುಕಿ ನೋಡಿದರೆ ಅವಳ ನಗೆ ಬೆಳದಿಂಗಳಿಗಿಂತಲೂ ಸುಂದರ. ಚಂದ್ರಮನನ್ನು ನಾಚಿಸುವ ಚೆಲುವು ಅವಳದು. ಅದಕ್ಕೂ ಮೀರಿಸಿದ ಒಲವು ನನ್ನದನ್ನದು. ಇದರಲ್ಲಿರೋ ಭಾವನೆಗಳು ನಿಂದ. ನನಗೆ ಗೊತ್ತಿಲ್ಲದೆ ನಾನಿದನ್ನ ಜೋಪಾನವಾಗಿ ಇಟ್ಕೊಂಡಿದ್ದೆ. ವಾವ್ ಸತ್ಯ, ದಿಸ್ ಇಸ್ ರಿಯಲಿ ಅನ್ಬಿಲೀವಬಲ್. ನಾವು ಲೈಫಲ್ಲಿ ಏನೇನೋ ಪ್ಲಾನ್ ಮಾಡ್ತೀವಿ, ಆದರೆ ಆ ದೇವ್ರ ಪ್ಲಾನ್ ಮುಂದೆ ನಮ್ಮ ಪ್ಲಾನ್ ಏನೂ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಸತ್ಯ, ಇದೇ ಸಾಕ್ಷಿ. ಇದು ಯಾರಿಗೆ ತಲುಪಬೇಕಿತ್ತೋ ಅವ್ರಿಗೆ ತಲುಪಿದೆ. ಆದರೆ ನೀನಿದನ್ನು ಬರ್ತಿದ್ದು ದಿವ್ಯಕ್ಕಂಗೆ ಅಂತ ಅಲ್ವಾ? ಬರ್ದಿದ್ದು ಅವಳಿಗೆ, ಆದರೆ ಇದರಲ್ಲಿದ್ದ ಭಾವನೆ ಅರ್ಥ ಆಗಿದ್ದು ನಿನಗೆ. ಆ ದೇವ್ರೆ ಇದು ನಿನಗೆ ತಲುಪಬೇಕು ಅಂತ ಡಿಸೈಡ್ ಮಾಡಿದ್ದ ಅನ್ಸುತ್ತೆ. ಅದಕ್ಕೆ ಇದು ನಿನಗೆ ತಲುಪಿದೆ. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಸತ್ಯ. ಅವಳು ಚಂದ್ರಮುಖಿ, ಆದ್ರೆ ನೀನು ಪ್ರಾಣಸಖಿ.
ಐ ಲವ್ ಯು ಸತ್ಯ. ಡಾರ್ಲಿಂಗು ಏನು ಡಾರ್ಲಿಂಗು ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನೋ ಡಾರ್ಲಿಂಗು, ಎಷ್ಟೇ ಏನೇ ಆಗಿರಲಿ ಚಿಲ್ಲಾಗಿರು ಅಷ್ಟೇ. ನಂತರ ನನಗಿಲ್ಲಿ ಹಾಟ್ ಸ್ಟವ್ ಮೇಲೆ ಕೂತಂಗಾಗಿದೆ, ನಿನಗೆ ಚಿಲ್ಲಾಗಿರ್ಬೇಕಾ? ಕೂಲ್ ಡೌನ್ ಡಾರ್ಲಿಂಗು, ಕೂಲ್ ಡೌನ್. ಯಾಕೆ ಡಾರ್ಲಿಂಗು, ಏನಾಯಿತು? ಆ ಸ್ಲಮ್ ಹುಡುಗಿ ದಿವ್ಯನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ಯಾ? ಅವಳು ಏನಾದರೂ ದುಡ್ಡು ಕೇಳಿದ್ಲಾ? ಎಷ್ಟು ಬೇಕಂತೆ? ಅವಳಿಗೆ ದುಡ್ಡು ಬೇಡವಂತೆ. ಏನು ದುಡ್ಡು ಬೇಡವಂತೆ? ಇನ್ನೇನು ಬೇಕಂತೆ? ಅವಳಿಗೆ ಈ ಮನೆಯಲ್ಲಿ ಎಂಟ್ರಿ ಬೇಕಂತೆ. ಆ ಅವಳು ಇದೇ ಮನೆಯಲ್ಲಿ ಬಂದು ಉಳ್ಕೋಬೇಕಂತೆ. ಅಲ್ಲ ಡಾರ್ಲಿಂಗು, ಅವಳೇನಾದರೂ ಮೆಂಟ್ಲಾಗಿದ್ದಾಳ ಹೆಂಗೆ? ಆ್ಯಕ್ಚುಲಿ ಅವಳು ಸರಿಯಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಆ ಸತ್ಯಂಗೆ ಮೇಜರಾಗಿ ಸ್ಟ್ರೋಕ್ ಕೊಡಬೇಕು ಅಂತ ಕಾಯ್ತಾ ಇದ್ದಾಳೆ. ಅದಕ್ಕೆ ನಮ್ಮನ್ನು ಯೂಸ್ ಮಾಡ್ಕೋತಿದ್ದಾಳೆ. ಕರ್ಮ, ತಂಗಿ ಕೊಡೋ ಹಿಂಸೆ ಸಾಲದು ಅಂತ ಅಕ್ಕ ಬೇರೆ ಬಂದು ಸೇರಿಕೊಂಡ್ರೆ ಅಷ್ಟೇ ನಮ್ಮ ಕತೆ ಡಾರ್ಲಿಂಗು. ಆ ದಿವ್ಯಗೆ ಆಗಲ್ಲ ಅಂತ ಹೇಳಿ ಬೈದು ಫೋನ್ ಕಟ್ ಮಾಡೋದಲ್ವಾ? ನಾನು ಮೊದಲು ನಿನ್ನ ಥರನೇ ಯೋಚನೆ ಮಾಡ್ತಿದ್ದೆ ಸುಹಾಸ್. ಆದರೆ ದಿವ್ಯಾ ಈ ಮನೆಗೆ ಬರೋದ್ರಿಂದ ಅವಳಿಗಿಂತ ನನಗೆ ಲಾಭ ಜಾಸ್ತಿ. ಐ ಆಮ್ ನಾಟ್ ಶ್ಯೂರ್, ಬಟ್ ಬೇಡ ಡಾರ್ಲಿಂಗು, ಬೇಡ. ಹಾಗೆ ನೋಡಿದರೆ ಸತ್ಯನೇ ಪರವಾಗಿಲ್ಲ ಅನಿಸುತ್ತೆ. ಒಂದಿಷ್ಟು ಕರುಣೆ ತೋರಿಸ್ತಾಳೆ. ಮಾವ ಏನಾದರೂ ನಮ್ಮ ಬೈದರೆ ಅವಳು ನಮ್ಮ ಪರವಾಗಿ ವಹಿಸ್ಕೋತಾಳೆ. ಆದರೆ ಈ ದಿವ್ಯ ಹಾಗಲ್ಲ, ನಮ್ಮನ್ನು ಹುರಿದು ಮುಕ್ಕಿ ತಿಂದುಬಿಡ್ತಾಳೆ ಅಷ್ಟೇ. ತುಂಬ ಡೇಂಜರ್ಸ್ ಅವಳು ಸಹವಾಸ ಬೇಡ ಡಾರ್ಲಿಂಗು. ನೋ, ಬೇರೆ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡು ಸುಹಾಸ್. ಮೊದಲೇ ಆ ಸತ್ಯಂಗೂ ದಿವ್ಯಂಗೂ ಒಬ್ರಿಗೊಬ್ರು ಕಂಡ್ರೆ ಆಗೋದಿಲ್ಲ. ಹೀಗಿರುವಾಗ ಆ ದಿವ್ಯ ಅನುಭವಿಸ್ಬೇಕಾಗಿರೋ ಲೈಫನ್ನು ಸತ್ಯ ಅನುಭವಿಸ್ತಾ ಇದ್ದಾಳೆ. ಇದರ ಹೊಟ್ಟೆ ಉರಿ ಅವಳಿಗೆ ಸಿಕ್ಕಾಪಟ್ಟೆ ಇದೆ. ಅಂದರೆ ಇದೇ ಪಾಯಿಂಟ್ ಇಟ್ಕೊಂಡ್ರೆ ನಮಗೇನಾದರೂ ಯೂಸ್ ಆಗಬಹುದಂತನಾ? ಎಕ್ಸಾಕ್ಟ್ಲಿ. ನನಗೆ ಯಾಕೋ ಇದು ಬೇಡ ಅನಿಸ್ತಿದೆ ಡಾರ್ಲಿಂಗು. ಕೂಲ್, ಲೆಟ್ ಮಿ ಥಿಂಕ್. ನಮಗೆ ಯಾವ್ದು ಯೂಸ್ಫುಲ್ ಅನಿಸುತ್ತೋ ಅದನ್ನೇ ಮಾಡೋಣ. ಬೇಬಿ ಬೇಬಿ, ಏನಕ್ಕೆ ಹಂಗೆ ಬಡ್ಕೊಂಡು ಸಾಯ್ತಾ ಇದೆಯಾ? ಅದೇನು ವಿಷಯ ಅಂತ ಹೇಳು. ನಿನಗೋಸ್ಕರ ಏನು ತಂದಿದ್ದೀನಿ ನೋಡು. ಏನು? ಮಲ್ಲಿಗೆ ಹೂವು. ಏನಕ್ಕೆ? ಮುಡ್ಕೊಳಕ್ಕೆ ಬೇಬಿ, ನಾನೇ ನೀನು ಮುಡಿಸ್ತೀನಿ. ಇದನ್ನೆಲ್ಲ ತಗೊಂಡ್ ಬಾ ಅಂತ ನಾನು ಹೇಳಿದ್ನಾ? ಸ್ಟುಪಿಡ್.
ಇನ್ನೊಂದ್ಸಲ ಈ ರೀತಿ ನೆಪ ಇಟ್ಕೊಂಡು ನನ್ನ ಹತ್ರ ಕ್ಲೋಸ್ ಆಗಕ್ಕೆ ಬಂದ್ಯೋ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸಾರಿ ದಿವ್ಯಾ, ನಿನಗಿಷ್ಟೊಂದು ಕೋಪ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಏನೋ ಕೆಲ್ಸಕ್ಕೆ ಸೇರಿದ ಮೊದಲನೇ ದಿನ ಹೆಂಡತಿಗೋಸ್ಕರ ಏನಾದರೂ ತೊಗೊಂಡು ಬರೋಣ ಅಂತ ತಂದೆ ಅಷ್ಟೆ. ಈ ಸೆಂಟಿಮೆಂಟ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಯಾವತ್ತು ನೀನು ನನಗೆ ಮೋಸ ಮಾಡ್ತೀಯ ಅಂತ ಗೊತ್ತಾಯ್ತೋ ಅವತ್ತೇ ನಿನ್ನ ಸಂಬಂಧ ಮುಗ್ದೋಯ್ತು. ಮತ್ತೆ ಮೊನ್ನೆ ಎಲ್ಲ ನನ್ನ ಜೊತೆ ಚೆನ್ನಾಗಿದ್ದೆ. ಮೊನ್ನೆನೇ ಹೇಳಿದ್ನಲ್ಲ ಅದೆಲ್ಲ ಸುಳ್ಳು ಅಂತ. ನಿನಗೆ ಯಾರು ದುಡ್ಡು ಕೊಡ್ತಿದ್ರು ಅಂತ ತಿಳ್ಕೊಬೇಕಿತ್ತು, ಅದಕ್ಕೆ ಅಷ್ಟೆಲ್ಲ ನಾಟಕ ಮಾಡಿದೆ. ಪ್ಲೀಸ್ ದಿವ್ಯಾ, ಹೀಗೆಲ್ಲ ಹೇಳಬೇಡ, ನನಗೆ ತುಂಬ ನೋವಾಗುತ್ತೆ. ನೋವಾಗಲಿ, ಆಗಬೇಕು ಅಂತಲೇ ಈ ರೀತಿ ಹೇಳ್ತಾ ಇರೋದು. ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರೂ ನಾನು ನಿನಗೆ ಸಿಗಲ್ಲ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ, ಹೋಗ್ತಾ ಇರು. ಇನ್ನು ಮುಂದೆ ನಿನ್ನ ಅವಶ್ಯಕತೆ ನನಗಿಲ್ಲ. ಅದೇನೋ ಕೆಲ್ಸಕ್ಕೆ ಸೇರಿದ್ದೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಿದ್ಯಲ್ಲ, ಆ ಕೆಲಸದಿಂದ ಬರೋ ಸಂಬಳ ನನಗೆ ಯಾವ ಲೆಕ್ಕನೂ ಅಲ್ಲ. ಜುಜುಬಿ. ಒಂದು ವಿಷಯ ತಿಳ್ಕೊ, ಈ ಜನ್ಮದಲ್ಲಿ ನಿನಗೆ ನನ್ನನ್ನು ಸಾಕೋ ಯೋಗ್ಯತೆ ಇಲ್ಲ, ಯೋಗ್ಯತೆ ಬರೋದು ಇಲ್ಲ. ಅದನ್ನು ತಿಳ್ಕೊಂಡ್ರೆ ನಿನಗೆ ಒಳ್ಳೆಯದು. ಕ್ಷಮಿಸಿ ಸೀತಮ್ಮ, ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಹೋಗ್ತೀನಿ ಅಂತ ತಾನೇ ನೀನು ಅಗ್ರಿಮೆಂಟ್ ಸೈನ್ ಮಾಡಿದ್ದು? ನಾನು ಅಗ್ರಿಮೆಂಟ್ ಸೈನ್ ಮಾಡಿದ್ದು ಮನೆ ಬಿಟ್ಟು ಹೋಗಕ್ಕಲ್ಲ. ಯಾವ ಹುಡುಗಿನೂ ಗಂಡನ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಇಷ್ಟಪಡಲ್ಲ. ನನ್ನ ಗಂಡ ಕಾರ್ತಿಕ್ ನನ್ನನ್ನು ಒಪ್ಕೊಂಡಾಯ್ತು ಸೀತಮ್ಮ, ಇನ್ನು ನೀವೊಬ್ಬರೇ ಬಾಕಿ. ಏನಿ ಹುಡುಗಿ ಸಡನ್ನಾಗಿ ಉಲ್ಟಾ ಹೊಡಿತಾ ಇದ್ದಾಳಲ್ಲ? ನನ್ನ ಮುಖದ ಮೇಲೆ ಹೊಡೆದ ಹಾಗೆ ನಾನು ಇಲ್ಲೇ ಇರೋದು, ಎಲ್ಲೂ ಹೋಗಲ್ಲ ಅಂತ ಹೇಳಿಬಿಟ್ಲು. ಇಷ್ಟು ದಿನ ನಾನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾ ಇದ್ಲು. ಈಗ ನೋಡಿದ್ರೆ ಎಷ್ಟೊಂದು ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಯಾಕೆ? ಓ, ಕಾರ್ತಿಕ್ ಅವಳಿಗೆ ಪ್ರಪೋಸ್ ಮಾಡ್ದ ಅಂತ ಹೀಗೆಲ್ಲ ಆಡ್ತಿದ್ದಾಳಾ? ಮನೇಲಿ ಬೇರೆ ಎಲ್ಲರೂ ಅವರಿಬ್ಬರು ಒಂದಾದಕ್ಕೆ ಖುಷಿಯಲ್ಲಿದ್ದಾರೆ. ಈಗ ಹೇಗೆ ಅವಳನ್ನು ಆಚೆ ಹಾಕೋದು? ಛೇ, ಇದ್ದಿರೋದು ಒಂದೇ ಪರಿಹಾರ. ಆದಷ್ಟು ಬೇಗ ಕಾರ್ತಿಕ್ಗೆ ಇವಳು ಎಂಥವಳು ಅನ್ನೋದನ್ನು ಅರ್ಥ ಮಾಡಿಸ್ಬೇಕು. ಆಗ ಮಾತ್ರ ಇವಳನ್ನು ಮನೆಯಿಂದ ಆಚೆ ಹಾಕಕ್ಕೆ ಸಾಧ್ಯ. ಇಲ್ಲ, ಇವಳು ನಮ್ಮ ಮನೇಲಿ ಇರಬಾರ್ದು. ಅಮಲ್ ಬೇಬಿ, ನೀನು
ನನ್ನ ಕನಸಾಗಿದ್ದೆ. ಈಗ ನನ್ಸಾಗಿ ನನ್ನ ಪಕ್ಕದಲ್ಲಿದ್ಯಾ. ನಾನು ಎಷ್ಟು ಅದೃಷ್ಟವಂತೆ ಗೊತ್ತಾ. ಪ್ರೀತಿಸಿದ ಹುಡುಗನ್ನೇ ಮದುವೆ ಆಗೋ ಭಾಗ್ಯ ಎಷ್ಟು ಜನಕ್ಕಿರುತ್ತೆ ಹೇಳು. ಅದರಲ್ಲಿ ನಾನು ಒಬ್ಳು. ಇದಕ್ಕಿಂತ ಹೆಚ್ಚಾಗಿ ದೇವರಲ್ಲಿ ನಾನು ಇನ್ನೇನನ್ನು ಕೇಳಲಿ. ಮದುವೆ ಆದಾಗ ನಾನು ನನ್ನ ಫ್ರೆಂಡನ್ನು ಕಳ್ಕೊಂಡ್ಬಿಟ್ಟೆ ಅಂತ ಅನಿಸಿತ್ತು. ಆದರೆ ಈಗ ನೀನು ನನ್ನ ಫ್ರೆಂಡ್ ಅಷ್ಟೇ ಅಲ್ಲ, ಗಂಡ ಕೂಡ. ನಿನ್ನಂಥ ಹುಡುಗನ ಹೆಂಡತಿ ಅನ್ನಿಸ್ಕೊಳ್ಳೋದು ಹೆಮ್ಮೆ ವಿಷಯ ಗೊತ್ತಾ. ನನಗೆ ನಿನ್ನ ಥರ ಬಾಯಿ ಬಿಟ್ಟು ಪ್ರೀತಿ ಹೇಳೋದಕ್ಕೆ ಬರಲ್ಲ. ಆದರೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅಮಲ್ ಬೇಬಿ. ನಿನ್ನೆನ್ನ ಹೇಳಿದ್ಯಲ್ಲ, 7 ಜನ್ಮಕ್ಕೂ ನಾವಿಬ್ಬರು ಒಂದಾಗಿರಬೇಕು ಅಂತ. ಬರೀ 7 ಜನ್ಮ ಅಲ್ಲ, 100 ಅಲ್ಲ, 1000 ಜನ್ಮ ಬಂದರೂ ನೀನೇ ನನ್ನ ಗಂಡ ಆಗಿರಬೇಕು. ಅದು ಒಂದೇ ನನ್ನ ಆಸೆ. ಓಯ್, ಯಾಕೆ ಹೀಗೆ ಕೈ ಹಿಡ್ಕೊಂಡಿದ್ಯಾ? ಬಿಡು. ಕೈ ಹಿಡ್ಕೊಂಡಿರೋದು ಬಿಡಕ್ಕಲ್ಲ. ಬೆಳಿಗ್ಗೆ ಹೆಂಡತಿ ಜೊತೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿರೋಣ ಅಂದರೆ ಹೆಂಗೆ ಆಡ್ತಾ ಇದೆಯಾ ನೋಡು. ಕೈ ಯಾಕೆ ಹಿಡ್ಕೊಂಡಿದ್ಯಾ ಅಂತ ಸ್ವಲ್ಪನೂ ರಸಿಕತೆನೇ ಇಲ್ಲ ಸತ್ಯ ನಿನಗೆ. ಓಹೋ, ಮುಂಚೆ ನಾನು ಆಡ್ತಾ ಇದ್ದಿದ್ದ ಡೈಲಾಗ್ನ ನನಗೆ ಹೊಡಿತಿದ್ಯಾ? ಈಗೇನು ಬಿಡ್ತೀಯೋ ಇಲ್ವೋ? ಬಿಡಲ್ಲ. ಬಿಡು ಅಮಲ್ ಬೇಬಿ. ಕೇಳೋದನ್ನೇ ಸ್ವಲ್ಪ ಫೀಲಿಂಗ್ ಅಲ್ಲಿ ಕೇಳು, ಬಿಡ್ತೀನಿ. ಬಿಡು ಅಮಲ್ ಬೇಬಿ. ಇನ್ನೂ ಫೀಲಿಂಗ್. ಬಿಡು ಅಮಲ್ ಬೇಬಿ ಪ್ಲೀಸ್. ನೀನ್ ನನ್ನ ಚಿನ್ನ ಅಲ್ವಾ, ನನ್ನ ಮುದ್ದು ಅಲ್ವಾ? ಹಿಡ್ದಿರೋ ಕೈನ ದಯವಿಟ್ಟು ಬಿಟ್ಬಿಡಪ್ಪ, ನನಗೆ ನೋವಾಗ್ತಿದೆ. ಇದಕ್ಕೆಲ್ಲ ಬಗ್ಗಲ್ಲ ನಾವು. ಮುತ್ಕೊಡು, ಬಿಟ್ಬಿಡ್ತೀನಿ. ಏ ಲೂಸು, ಏನೇ ನಿನ್ ಗೋಳು ಬೆಳಗ್ಗೆ? ನನಗೆ ರಾಶಿ ಕೆಲಸ ಇದೆ. ತಿಂಡಿ ಮಾಡಬೇಕು, ಪೂಜೆ ಮಾಡಬೇಕು, ಚಿಕ್ಕತ್ತೆ ಒಬ್ಬರೇ ಮಾಡ್ತಿರ್ತಾರೆ. ನಾನಿನ್ನು ಸ್ನಾನ ಮಾಡಿ ಆಮೇಲೆ ಕೆಳಗೆ ಹೋಗ್ಬೇಕು. ಬಿಡು ಅಮಲ್ ಬೇಬಿ. ಏನ್ ಸತ್ಯ ನೀನು ಒಳ್ಳೆ ಟಿಪಿಕಲ್ ಹೌಸ್ ವೈಫ್ ಥರ ಆಡ್ತಾ ಇದೆಯಲ್ಲ. ಹೇಯ್ ಕೇಳಿ ಬೇಬಿ, ಈ ಥರ ನಿನ್ನ ನನ್ನ ಕೈಲಿ ನೋಡೋಕೆ ಆಗಲ್ಲ. ಬೇಡ ಅಮುಲ್ ಬೇಬಿ, ರೇಗಿಸ್ಬಿಡ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಬಿಡು ನನ್ನ. ಬಿಡ್ತೀನಿ ಅಂತ ಹೇಳಿದ್ನಲ್ಲ, ಆದರೆ ಮುತ್ಕೊಡು. ಸರಿ, ಕೊಡ್ತೀನಿ. ಕಣ್ಮುಚ್ಕೋ. ಹಿಡ್ದಿರೋ ಕೈನ ಬಿಡು. ಮುತ್ಕೊಡೋದಕ್ಕೆ ಫ್ರೀ ಇರ್ಬೇಕಲ್ವಾ? ಎಷ್ಟೊತ್ತು ಕಾಯ್ತಾ ಇದ್ದೀನಿ, ಬೇಗ ಮುತ್ಕೊಡು. ಕಣ್ಮುಚ್ಕೊಂಡಿದ್ಯಾ? ಸರಿಯಾಗಿ ಕಣ್ಮುಚ್ಕೋ. ಏಯ್, ಇದು ಮೋಸ. ಕತ್ತೆ ಬಾಲ ಕುದುರೆ ಜುಟ್ಟು ನನಗೆ ಆಟ ಆಡಿಸ್ತೀಯಾ?
ಇವಾಗೇನೋ ತಪ್ಪಿಸ್ಕೊಂಡೆ, ಮತ್ತೆ ಸಿಗ್ತಿಯಲ್ಲ, ಬಡ್ಡಿ ಸಮೇತ ವಸೂಲ್ ಮಾಡ್ತೀನಿ.